ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಕನಸಿನಲ್ಲಿ ನೀರ್ ನೋಡೋದು ಶುಭನಾ ಅಶುಭನಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಸಾಮಾನ್ಯವಾಗಿ ಎಲ್ಲರೂ ಕನಸು ಕಾಣ್ತಾರೆ. ಕೆಲವರು ಪ್ರತಿದಿನ ಕನಸು ಕಂಡ್ರೆ, ಇನ್ನು ಕೆಲವರಿಗೆ ಯಾವತ್ತಾದ್ರೂ ಒಂದಿನ ಕನಸು ಬೀಳುತ್ತೆ. ಕೆಲವರಿಗೆ ಹಗಲು ಕನಸು ಬಿದ್ರೆ, ಇನ್ ಕೆಲವರಿಗೆ ರಾತ್ರಿ ಕನಸು ಬೀಳುತ್ತೆ. ಒಟ್ನಲ್ಲಿ ಎಲ್ರಿಗೂ ಕನಸು ಬೀಳುತ್ತೆ. ಕನಸು ಕಾಣದ ವ್ಯಕ್ತಿಗಳು ವಿರಳದಲ್ಲಿ ವಿರಳ ಅಂತಾನೆ ಹೇಳ್ಬೋದು. ನಾವು ಕಾಣೋ ಪ್ರತಿಯೊಂದು ಕನಸಿಗೂ ಒಂದು ಅರ್ಥ ಇದೆ. ಸಾಮುದ್ರಿಕ ಶಾಸ್ತ್ರವು ಅದನ್ನೇ ಹೇಳುತ್ತೆ. ಯಾವ ರೀತಿ ಕನಸು ಬಿದ್ರೆ ಅದಕ್ಕೆ ಏನರ್ಥ ಅನ್ನೋದನ್ನ ಇದು ತಿಳಿಸುತ್ತೆ. ನೀವು ಕಂಡ ಕನಸು ನಿಮ್ಮ ಭವಿಷ್ಯದ ಮೇಲೆ ದೊಡ್ಡದಾದ ಪರಿಣಾಮ ಬೀರುತ್ತೆ. ಇವತ್ ನಾನು ನಿಮಗೆ ಕನಸಿನಲ್ಲಿ ನೀರನ್ನ ಕಂಡ್ರೆ ಅದರ ಅರ್ಥ ಏನು ಹಾಗೂ ಅದು ನಮ್ಮ ಜೀವನದ ಮೇಲೆ ಯಾವ ಪರಿಣಾಮ ಬೀರಲಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾವು ಕನಸಿನಲ್ಲಿ ವಿವಿಧ ರೀತಿಯ ನೀರನ್ನ ನೋಡ್ತೀವಿ. ನದಿ ನೀರು, ಸಮುದ್ರದ ನೀರು, ಬಾವಿ ನೀರು, ಪ್ರವಾಹದ ನೀರು, ಹೊಳೆ ನೀರು, ಕೆರೆ ನೀರು ಇತ್ಯಾದಿ. ಎಲ್ಲಾ ರೀತಿಯ ನೀರನ್ನ ಕನಸಿನಲ್ಲಿ ನೋಡೋದ್ರ ಅರ್ಥ ಒಂದೇ ಆಗಿರೋದಿಲ್ಲ. ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಬೇರೆ ಬೇರೆ ಕನಸಿನಲ್ಲಿ ಬೇರೆ ಬೇರೆ ರೀತಿಯ ನೀರನ್ನ ನೋಡಿದ್ರೆ ಇದಕ್ಕೆ ಸಿಗೋ ಫಲ ಕೂಡ ಬೇರೆಯದ್ದೇ ಆಗಿರುತ್ತೆ. ಇವಾಗ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾವ ನೀರನ್ನ ಕನಸಿನಲ್ಲಿ ನೋಡಿದ್ರೆ ಅದಕ್ಕೇನರ್ಥ ಅನ್ನೋದನ್ನ ನೋಡೋಣ ಬನ್ನಿ. ಕನಸಿನಲ್ಲಿ ಹರಿಯುತ್ತಿರುವ ನದಿ ನೀರನ್ನ ನೋಡೋದು ತುಂಬಾನೇ ಶುಭವಾಗಿದೆ. ಇದರ ಅರ್ಥ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಭವಿಷ್ಯದಲ್ಲಿ ಏನೋ ಶುಭ ಸುದ್ದಿ ಬರಲಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಅಷ್ಟೇ ಅಲ್ಲ, ಹರಿಯುತ್ತಿರುವ ನದಿಯ ನೀರನ್ನ ನೋಡೋದು ನಿಮ್ಮ ಕನಸು ಸದ್ಯದಲ್ಲೇ ನನಸಾಗಲಿದೆ ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ. ಜೊತೆಗೆ ಹರಿಯುವ ನದಿ ನಿಮ್ಮ ಜೀವನದಲ್ಲಿ ಲಾಭವನ್ನುಂಟು ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಸದ್ಯದಲ್ಲೇ ನಿವಾರಣೆಯಾಗಲಿದೆ ಅನ್ನೋ ಭರವಸೆಯನ್ನು ಕೂಡ ಇದು ನೀಡುತ್ತೆ. ಹಾಗಾಗಿ ಇನ್ಮುಂದೆ ನಿಮ್ಮ ಕನಸಲ್ಲಿ ಹರಿಯುತ್ತಿರುವ ನದಿ ನೀರನ್ನು ನೋಡಿದ್ರೆ ಭಯ ಪಡಬೇಡಿ. ಇದರಿಂದ ನಿಮ್ಮ ಭವಿಷ್ಯದಲ್ಲಿ ಎಲ್ಲವೂ ಶುಭವಾಗಲಿದೆ ಅನ್ನೋದ್ರ ಸೂಚನೆ ಇದಾಗಿರುತ್ತೆ. ಇನ್ನು ಇದಕ್ಕೆ ಸರಿ ವಿರುದ್ಧ ಅಂತಂದ್ರೆ ಕನಸಿನಲ್ಲಿ ಸಮುದ್ರದ ನೀರನ್ನ ನೋಡೋದು. ಹೌದು, ಕನಸಿನಲ್ಲಿ ಸಮುದ್ರದ ನೀರನ್ನ ನೋಡೋದು ಅಶುಭ ಫಲ ನೀಡುತ್ತೆ. ಹಾಗಾಗಿ ನೀವು ನಿಮ್ಮ ಭವಿಷ್ಯದ ಜೀವನದ ಬಗ್ಗೆ ಹುಷಾರಾಗಿರೋದು ಮುಖ್ಯವಾಗಿದೆ. ಯಾಕೆಂತಂದ್ರೆ ನೀವು ಮುಂದಿನ ದಿನಗಳಲ್ಲಿ ಜಗಳ ಗಲಾಟೆಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹುಷಾರಾಗಿದ್ರೆ, ಎಚ್ಚರಿಕೆಯಿಂದ ಜೀವನವನ್ನ ನಡೆಸಿದ್ರೆ ಸರಿ. ಇಲ್ಲ ಅಂತಂದ್ರೆ ಸಮಸ್ಯೆ ಗ್ಯಾರಂಟಿ. ಅದಕ್ಕಾಗಿಯೇ ನಾವು ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕನಸಿನಲ್ಲಿ ಸಮುದ್ರ ನೋಡಿ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಗಲಾಟೆ ಜಗಳಗಳಿಂದ ನೀವು ದೂರ ನಿಂತ್ರೆ ನಿಮಗೇನೆ ಉತ್ತಮ. ಇನ್ನು ನೀವು ಕನಸಿನಲ್ಲಿ ಮಳೆ ನೀರನ್ನ ನೋಡೋದು ಕೂಡ ಶುಭ ಎನ್ನಲಾಗಿದೆ. ಮಳೆ ಬರೋದನ್ನ ನೋಡೋದು, ಮಳೆ ನೀರು ಹರಿದು ಹೋಗೋದನ್ನ ನೋಡೋದು ಎಲ್ಲವೂ ಶುಭ ಸಂಕೇತವನ್ನ ನೀಡುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಕೈಗೊಂಡಂತಹ ಎಲ್ಲಾ ಕೆಲಸಗಳಲ್ಲೂ ಶುಭವಾಗುತ್ತೆ. ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗುತ್ತೆ. ಅಂದ್ರೆ ಕರಿಯರ್ನಲ್ಲಿ ಬೆಳವಣಿಗೆ, ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ. ಮಳೆಯನ್ನ ಕನಸಿನಲ್ಲಿ ನೋಡಿದ್ರೆ ಶೀಘ್ರದಲ್ಲೇ ನಿಮಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ನೀವು ಕೈಗೊಂಡಂತಹ ಕಾರ್ಯದಲ್ಲಿ ಸಕ್ಸಸ್ ಸಿಗುತ್ತೆ. ಕನಸಿನಲ್ಲಿ ಬಾವಿ ನೀರು ನೋಡೋದು ಯಾವ ರೀತಿಯ ಫಲ ನೀಡುತ್ತೆ ಗೊತ್ತಾ? ಬಾವಿಯ ನೀರು ಹರಿಯುವ ನೀರಲ್ಲ, ನಿಜ. ಆದ್ರೆ ಈ ನೀರನ್ನ ಕನಸಿನಲ್ಲಿ ನೋಡೋದು ಕೂಡ ಶುಭ ಫಲವನ್ನ ನೀಡುತ್ತೆ. ಇದು ನಿಮ್ಮ ಜೀವನದಲ್ಲಿ ಧನಾಗಮನದ ಸೂಚನೆಯನ್ನ ನೀಡುತ್ತೆ. ಅಂದ್ರೆ ಒಂದು ವೇಳೆ ನಿಮಗೆ ಬಾವಿ ನೀರಿನ ಕನಸು ಬಿದ್ರೆ ಶೀಘ್ರದಲ್ಲೇ ನಿಮಗೆ ಯಾರೋ ಕೊಡಬೇಕಾಗಿದ್ದಂತಹ ಬಾಕಿ ಹಣ ನಿಮಗೆ ವಾಪಸ್ ಬರುತ್ತೆ. ಅಷ್ಟೇ ಅಲ್ಲ, ಅಚಾನಕ್ಕಾಗಿ ನಿಮಗೆ ಧನಾಗಮನ ಆಗುತ್ತೆ. ನಿಮ್ಮ ಜೀವನದಲ್ಲಿ ಹಣ ಬರುವಂತಹ ದಾರಿಗಳು ತೆರೆದುಕೊಳ್ಳೋದಕ್ಕೆ ಶುರುವಾಗುತ್ತೆ.
ಒಟ್ನಲ್ಲಿ ಮಳೆ ನೀರು ಧನಾಗಮನದ ಸೂಚನೆಯನ್ನ ನೀಡೋದಂತೂ ನಿಜ. ಇನ್ನು ನೀವು ಕೇವಲ ನೀರನ್ನ ನೋಡೋದಕ್ಕೂ ಒಂದೊಂದು ಫಲ ಇದೆ. ಅಂದ್ರೆ ಸ್ವಚ್ಛವಾದ ನೀರನ್ನ ನೋಡಿದ್ರೆ ಒಂದು ಫಲ, ಗಲೀಜಾಗಿರೋ ನೀರನ್ನ ನೋಡಿದ್ರೆ ಇನ್ನೊಂದು ರೀತಿಯ ಫಲ ಸಿಗುತ್ತೆ. ಒಂದು ವೇಳೆ ಕನಸಿನಲ್ಲಿ ನೀವು ಸ್ವಚ್ಛ ನೀರನ್ನ ನೋಡಿದ್ರೆ ಅಂತಂದ್ರೆ ಹರಿಯುತ್ತಿರುವ ಸ್ವಚ್ಛವಾದ ನೀರು, ಸಂಗ್ರಹ ಮಾಡಿರುವಂತಹ ಸ್ವಚ್ಛ ನೀರು ಅಥವಾ ಪಾತ್ರೆಯಲ್ಲಿ ಹಾಕಿಟ್ಟಂತಹ ಸ್ವಚ್ಛ ನೀರನ್ನ ನೋಡೋದು ನಿಮಗೆ ಶುಭ ಫಲವನ್ನ ನೀಡುತ್ತೆ. ಈ ರೀತಿಯ ನೀರನ್ನ ನೋಡೋದು ಜೀವನದಲ್ಲಿ ಯಶಸ್ಸನ್ನ ಹೊತ್ತು ತರುತ್ತೆ. ಅಂದ್ರೆ ನೀವು ಕೆಲಸದಲ್ಲಿದ್ರೆ ಪ್ರಮೋಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ರೆ ನಿಮಗೆ ಶೀಘ್ರದಲ್ಲೇ ಉತ್ತಮ ಕೆಲಸ ಕೂಡ ಸಿಗುತ್ತೆ. ಒಟ್ನಲ್ಲಿ ನೀವು ಅಂದುಕೊಳ್ಳದೇ ಇದ್ದಂತಹ ಶುಭ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತವೆ. ಆದ್ರೆ ಅದಕ್ಕಾಗಿ ಸ್ವಚ್ಛ ನೀರಿನ ಕನಸು ಕಂಡ್ರೆ ಕೂಡ್ಲೆ ನೀವು ನಿಮ್ಮ ಕರಿಯರ್ಗಾಗಿ ಪರಿಶ್ರಮ ಪಡೋದು ಮುಖ್ಯ. ನೀವು ಏನೂ ಮಾಡದೆ ಫಲ ಸಿಗುತ್ತೆ ಅಂತ ಅನ್ಕೊಂಡ್ರೆ ಅದು ತಪ್ಪು. ಇನ್ನು ಕನಸಿನಲ್ಲಿ ಗಲೀಜಾದ ನೀರನ್ನು ನೋಡೋದ್ರ ಅರ್ಥ ಏನು? ಗಲೀಜು ನೀರು ಅಶುಭ ಫಲವನ್ನ ನೀಡುತ್ತೆ. ನೀವು ಕನಸಿನಲ್ಲಿ ಬಾವಿಯ ನೀರು, ನದಿಯ ನೀರು ಅಥವಾ ಸಂಗ್ರಹವಾದ ನೀರು ಗಲೀಜಾಗಿರೋದನ್ನ ನೋಡಿದ್ರೆ ನಿಮಗೆ ಅದು ಅಶುಭ ಸಂಕೇತವನ್ನ ನೀಡುತ್ತೆ. ಈ ಕನಸು ಬಿದ್ರೆ ನೀವು ಜಾಗೃತರಾಗಿರ್ಬೇಕು. ಯಾಕೆಂತಂದ್ರೆ ಈ ಗಲೀಜು ನೀರಿನ ಕನಸು ನಿಮ್ಮ ಜೀವನದಲ್ಲಿ ನಡೆಯಲಿರುವ ನಕಾರಾತ್ಮಕತೆಯ ಸಂಕೇತವಾಗಿದೆ. ಹಾಗಾಗಿ ಇಂಥ ಕನಸು ಬಿದ್ರೆ ನೀವು ಅಲರ್ಟ್ ಆಗಿರೋದು, ನಿಮ್ಮನ್ನ ನೀವು ಸಂಭಾಳಿಸೋದು ತುಂಬಾನೇ ಮುಖ್ಯ. ಅಂದ್ರೆ ನೀವು ಮನೆಯವ್ರ ಜೊತೆ ಜಗಳವಾಡಿದ್ರೆ, ನಿಮ್ಮ ಸಂಬಂಧ ಸರಿಯಿಲ್ಲ ಅಂತಂದ್ರೆ, ಅಥವಾ ನಿಮ್ಮ ಮನೆಯ ಸದಸ್ಯರೊಬ್ಬರಿಗೆ ಆರೋಗ್ಯ ಸರಿಯಿಲ್ಲದೆ ಹೋದ್ರೆ, ಅಥವಾ ನಿಮಗೆ ಆರೋಗ್ಯ ಸಮಸ್ಯೆ ಬಂದ್ರೆ ಅವೆಲ್ಲವುಗಳನ್ನು ಕೂಡ ಸರಿ ಮಾಡ್ಕೋಬೇಕು. ಈ ಗಲೀಜು ನೀರಿನ ಕನಸು ಅದೇ ಎಚ್ಚರಿಕೆಯನ್ನ ನೀಡುತ್ತೆ. ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಸಂಭವಿಸುವ ಸಾಧ್ಯತೆ ಇದೆ, ಆದ್ರೆ ನೀವು ಜಾಗೃತರಾಗಿರಿ ಅಂತ. ನೀವು ಜಾಗೃತರಾಗಿ ಸಮಸ್ಯೆಯನ್ನ ಪರಿಹರಿಸಿದ್ರೆ ಮಾತ್ರ ಅಶುಭ ಫಲ ಸಂಭವಿಸೋ ಸಾಧ್ಯತೆ ಕಡಿಮೆ ಇರುತ್ತೆ. ಒಂದು ವೇಳೆ ನೀವು ಪ್ರವಾಹದ ನೀರನ್ನು ನೋಡೋದು ಕೂಡ ಅಶುಭ ಫಲವನ್ನ ನೀಡುತ್ತೆ. ಯಾಕಂತಂದ್ರೆ ಪ್ರವಾಹ ಅನ್ನೋದೇ ಜನರಿಗೆ ಸಮಸ್ಯೆಯನ್ನ ನೀಡುವಂತಹ ಒಂದು ಪ್ರಕೃತಿ ವಿಕೋಪ ಆಗಿದೆ ಅಲ್ವಾ? ಹಾಗಿರುವಾಗ ಪ್ರವಾಹದ ಕನಸು ಕೂಡ ಅಶುಭ ಫಲವನ್ನೇ ನೀಡುತ್ತೆ. ಅಂದ್ರೆ ಭವಿಷ್ಯದ ಜೀವನದಲ್ಲಿ ನೀವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಅನ್ನೋದನ್ನ ಈ ಪ್ರವಾಹದ ನೀರು ಸೂಚಿಸುತ್ತೆ. ಹಾಗಾಗಿ ಇಂಥ ಕನಸು ಬಿದ್ರೆ ಕೂಡ್ಲೆ ನಿಮ್ಮಿಷ್ಟದ ದೈವ ಭಗವಂತನ ಮುಂದೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. ಸಮಸ್ಯೆಯನ್ನ ನಿವಾರಣೆ ಮಾಡುವ ಶಕ್ತಿಯನ್ನ ಕೊಡುವಂತೆ ಆ ದೇವರಲ್ಲಿ ಪ್ರಾರ್ಥಿಸಿ. ಇದರಿಂದ ಆ ದೇವರ ಆಶೀರ್ವಾದದಿಂದ ಸಮಸ್ಯೆ ನಿವಾರಣೆಯಾಗುತ್ತೆ.